ಪತ್ನಿ ಬೇರೊಬ್ಬನ ಜೊತೆಗೆ ಸಂಬಂಧ ಹೊಂದಿದ್ದಾಳೆ ಎನ್ನುವ ಕಾರಣಕ್ಕೆ ಪತಿಯೇ ಆಕೆಯನ್ನ ಕೊಲೆ ಮಾಡಿ ನೇಣಿಗೆ ಆಕೆಯನ್ನ ಸಿಲುಕಿಸಿ ನಂತರ ದೃಶ್ಯವನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. ನೇಣಿನ ಕುಣಿಕೆಯಲ್ಲಿ ಒದ್ದಾಡಿ ಮಹಿಳೆ ಪ್ರಾಣವನ್ನ ಬಿಟ್ಟರೂ ಕೂಡ ಆ ದೃಶ್ಯವನ್ನ ಸ್ವತಃ ತನ್ನ ಪತಿಯೇ ಅದನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ. 6 ವರ್ಷದ ಹಿಂದೆ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಮದುವೆಯನ್ನ ಮಾಡಿಕೊಳ್ಳಲಾಗಿತ್ತು. ವೃತ್ತಿಯಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಪ್ರವೀಣ್ ಜೊತೆಯಲ್ಲಿ ಭಾಗ್ಯಶ್ರೀ ಮದುವೆಯಾಗಿತ್ತು. ಇವರ ಮದುವೆಗೆ ಸಾಕ್ಷಿಯಾಗಿ 3 ವರ್ಷದ ಮಗು ಕೂಡ ಇದೆ. ಆದರೆ ಪತ್ನಿ ಮೇಲೆ ಅನುಮಾನಗೊಂಡಂತಹ ಪ್ರವೀಣ್ ಆಕೆಯ ಜೊತೆಗೆ ಯಾವಾಗಲೂ ಕೂಡ ಗಲಾಟೆಯನ್ನ ಮಾಡ್ತಾ ಇದ್ದ. ಇತ್ತೀಚೆಗೆ ಗಲಾಟೆಯಿಂದ ಬೇಸತ್ತು ಭಾಗ್ಯಶ್ರೀ ತನ್ನ ತವರು ಮನೆಗೆ ಸೇರ್ಕೊಂಡಿದ್ಲು. ಆದ್ರೆ ಅನೈತಿಕ ಸಂಬಂಧದ ಶಂಕೆಯನ್ನ ಹೊತ್ತಿದ್ದಂತಹ ಗಂಡ ಪ್ರವೀಣ್ ಆಕೆಯನ್ನ ಪುಸ್ಲಾಯಿಸಿಕೊಂಡು ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ದ. ಮನೆಗೆ ಕರೆದುಕೊಂಡು ಬಂದ ನಂತರದಲ್ಲಿ ಆಕೆಯ ಮೇಲೆ ಈ ರೀತಿಯಾಗಿ ಏಕಾಏಕಿಯಾಗಿ ಹಲ್ಲೆ ಮಾಡಿದ್ದಾನೆ. ಆಕೆಗೆ ಹೊಡೆದು ಮನೆಯ ಬೆಡ್ರೂಮ್ನಲ್ಲಿ ಸೀರೆಯಿಂದ ನೇಣು ಬಿಗಿದಿದ್ದಾನೆ ಆಕೆಗೆ. ನಂತರದಲ್ಲಿ ಆಕೆ ನೇಣಿನ ಕುಣಿಕೆಯಲ್ಲಿ ಸಿಲುಕಿ ನರಳಾಡ್ತಾ ಇದ್ರೆ ಸ್ವತಃ ಗಂಡ ಪ್ರವೀಣ್ ತನ್ನ ಮೊಬೈಲ್ನಲ್ಲಿ ಅದನ್ನ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಆಕೆಯ ಕುಟುಂಬಸ್ಥರಿಗೆ ಅದನ್ನ ಕಳುಹಿಸಿಕೊಟ್ಟಿದ್ದಾನೆ. ಸದ್ಯ ಪೊಲೀಸರು ಪ್ರವೀಣ್ ನನ್ನ ವಶಕ್ಕೆ ಪಡೆದಿದ್ದು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಏನ್ ಹೇಳತ್ತೀರಿ ಸರ್, ನಮ್ಮನೆ ನಾವು ದುಡಿಯಾಕ ಹೋಗಾರ, ಆಕಿ ನಮ್ಮ ಮನೆ ಒಳಗೆ ಮನಿ ಬಿಟ್ಟು ಹೊರಗೆ ಕಳಿಸ್ತಿದ್ದಿಲ್ರಿ. ಮನಿ ಬಿಟ್ಟು ಹೊರಗೆ ಕಳಿಸ್ತಿದ್ದಿಲ್ಲ. ಆಕಿ ಮತ್ತ ಒಬ್ಬರನ್ನ ಮನಿ ಒಳಗೆ ಕರ್ಕೊಂಡ ಆಕಿ ಚಲಾಟ್ ನಡೆಸಿಬಿಟ್ಟಾಡ್ರಿ. ನಮ್ಗೇನು ಗೊತ್ತಾಗಿಲ್ರಿ ಅದು. ಮತ್ತು ಅದನ್ನ ಮಗಗೆ ನೋಡ್ಲಾರ್ಕ ಹಂಗೆ ಮತ್ತೆ ಇದಾಗಿತ್ರ. ಎಷ್ಟು ತಿಂಗಳಾಗಿತ್ತು ಮದುವೆಗೆ? ಎಷ್ಟು ವರ್ಷ ಆಗಿತ್ತು? 6 ವರ್ಷ ಆಯ್ತ್ರಿ. 6 ವರ್ಷ. ಹ್ಞೂ ರೀ. ಮಕ್ಕಳು ಎಷ್ಟು? ಒಬ್ಬನದನ್ರಿ. ಈಗ ನಡು ಜಗಳಾಡ್ತಿದ್ರಿ? ಇಲ್ರಿ, ಜಗಳ ಅಂತ ನಮ್ಮ ಮನ್ಯಾಗ ಜಗಳನೇ ಇಲ್ರಿ ಒಟ್ಟ ಯಾವಾಗೂ. ಆಕಿನ ಮಗಳ ತರ ನೋಡ್ಕೊಂತೀನ್ರಿ ನಾ. ಮಗಳ ತರ ಅವ್ವ ಅಪ್ಪ ಅಂತಿದ್ಲ, ನಮ್ಗೇನು ಅತ್ತಿ ಮಾವ ಅಂತಿಲ್ರಿ ಆಕಿ. ಅವ್ವ ಅಪ್ಪ ಅನ್ನತ್ತಿದ್ಲ. ಹಿಂಗಾಗಿ ನಾವು 2 ಮಕ್ಳು ಸುಳ್ಳು ಹಾಕಿ ಕರೆ ಮಾಡ್ತಿದ್ದಿಲ್ರಿ ನಾ. ನಿನ್ನೆ ಎಷ್ಟೊತ್ತಿಗೆ ಆತ್ರಿ? ಹೆಂಗ ನಾವು ಇದ್ದಿದ್ದಿಲ್ರಿ ಮನ್ಯಾಗ. ನಾವು ಸಂತಿಗೆ ಹೋಗೇನ್ರಿ. ಅವರು ನಮ್ಮ ಮನೆಯವರು ಊರಿಗೆ ಹೋಗ್ಯಾರ್ರಿ. ನಮ್ಗೆ ಗೊತ್ತಾಯಿಲ್ರಿ ಅದು. ನಿಮ್ಮ ಹೆಸರು? ಸುಧಾರಿ. ನಮ್ಮ ಬಿಳಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ 175/2026 ಅಲ್ಲಿ ಗಲ್ಗಲಿ ಸಂಬಂಧಪಟ್ಟ ಇನ್ಸಿಡೆಂಟ್ ವಿಚಾರವಾಗಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಬಂದ್ಬಿಟ್ಟು ಅವರ ಹೆಸರು ಪ್ರಗತಿ ಅಲಿಯಾಸ್ ಭಾಗ್ಯಶ್ರೀ ಪ್ರವೀಣ್. ವಯಸ್ಸು ಸುಮಾರು 22 ವರ್ಷ. ಮೂಲತಃ ಮಾಲಿಕ್ಪುರ್ ವಾಸಿ. ಮದುವೆಯಾಗಿ ಸುಮಾರು 6 ವರ್ಷದಿಂದ ಇಲ್ಲಿ ಗಲ್ಗಲಿಯಲ್ಲಿ ಅವ್ರ ಗಂಡನ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಇದರಲ್ಲಿ ಅಕ್ಯೂಸ್ ಬಂದ್ಬಿಟ್ಟು ಅವ್ರ ಗಂಡನೇ ಇದ್ದಾರೆ, ಪ್ರವೀಣ್ ಅಶೋಕ್ ಜಿಗಲ್ಗೂರ್. ಸುಮಾರು 29 ವರ್ಷ. ಇವರು ಅಲ್ಲಿ ಕಂಪ್ಲೇಂಟ್ ಬಂದ್ಬಿಟ್ಟು ಆ ಹುಡುಗಿನ ತಂದೆ ಮಾಲಿಂಗಪ್ಪ ಸಂಗಪ್ಪ ಅಂಗಡಿ. ಈ ಕೇಸು ಸ್ವಲ್ಪ ಡಿಟೇಲ್ ತಮಗೆ ಅದು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದು ಇದ್ದರೆ ಅಂದರೆ, ಇವರು ಕಪ್ಪಲದ್ದು ಸುಮಾರು 6 ವರ್ಷ ಹಿಂದೆ ಮದುವೆ ಆಗಿತ್ತು. 4 ವರ್ಷ ಇವರು ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಹಸ್ಬೆಂಡ್ಗೆ ಆಗಾಗ ಡೌಟ್ ಬಂತು ಕಿ ವೈಫ್ ಇನ್ನೊಬ್ಬರ ಜೊತೆ ಅಫೇರ್ ಇದೆ. ಅದ್ರ ವಿಚಾರವಾಗಿ ಸುಮಾರು ಜಗಳ ನಡೀತಾ ಇತ್ತು. 1.5 ತಿಂಗಳಿಂದ ವೈಫ್ ಅವ್ರ ಗಂಡನ ಮನೆ ಬಿಟ್ಟು ಅವ್ರ ತವರ ಮನೆಗೆ ಹೋಗಿದ್ರು. ನಿನ್ನೆ 27 ತಾರೀಕು ಅಂದರೆ ಇವರು ಗಂಡ ಮತ್ತೆ ಮಾಲಿಕ್ಪುರಲ್ಲಿ ಅವ್ರ ತವರ ಮನೆಗೆ ಹೋಗಿ ನಾನು ಮತ್ತೆ ವಾಪಸ್ ಇವರಿಗೆ ಕರೆಕ್ಟಾಗಿ ನೋಡ್ತೀನಿ ಅಂತ ನನ್ನ ಜೊತೆಗೆ ಕಲಿಸಿ ಅಂದರೆ ಅವ್ರ ತಂದೆ ತಾಯಿಗೆ ನಂಬಿಸಿ ಇಲ್ಲಿ ಕರ್ಕೊಂಡ್ಬಂದಿದ್ರು. ಸುಮಾರು 11 ಗಂಟೆಗೆ ಅಲ್ಲಿ ಮಾಲಿಕ್ಪುರ್ಗೆ ಹೋಗಿ 2:30ವರೆಗೆ ಇಲ್ಲಿ ಇದಕ್ಕೆ ರೀಚ್ ಆದರು. ಅವರು ನಮ್ಮ ಗಲ್ಗಲಿಗೆ ಅವ್ರ ಗಂಡನ ಮನೆಗೆ ರೀಚ್ ಆದರು. ಅಲ್ಲಿ ರೀಚ್ ಆದ ನಂತರ ಅವ್ರ ತಂದೆಗೆ ಸುಮಾರು 5ವರೆಗೆ ಗಂಡ ಫೋನ್ ಮಾಡಿ ಹೇಳ್ತಾರೆ ಈ ಥರ ಅವ್ರದ್ದು ಡೆತ್ ಆಗಿದೆ. ಅಲ್ಲಿ ಇಮಿಡಿಯೇಟ್ಲಿ ರೀಚ್ ಆದ ನಂತರ ನಮ್ಮವರು ಪರಿಶೀಲನೆ ಮಾಡಿದರು. ಅಲ್ಲಿ ಆ ರೂಮಲ್ಲಿ ಅವ್ರ ವೈಫ್ ಏನಿತ್ತು, ವಿಕ್ಟಿಮ್ ಏನಿತ್ತು, ಅವರು ಆ ರೂಫ್ ಮೇಲೆ ಒಂದು ಪೈಪಿಂದ ಒಂದು ಸೀರೆ ಮುಖಾಂತರ ಹ್ಯಾಂಗ್ ಆಗಿದ್ರು. ಪ್ಲಸ್ ಅಲ್ಲಿ ಒಂದು ಪಕ್ಕ ಲೆಟರ್ ಕೂಡ ಇತ್ತು. ಪ್ಲಸ್ ಈ ಪೂರ್ತಿ ಘಟನೆ ಹಸ್ಬೆಂಡ್ ಅಲ್ಲಿ ಅದೇ ರೂಮಲ್ಲಿ ಇನ್ಸಿಡೆಂಟ್ ನಡುವಾಗ ಅವರಿಗೆ ವಿಡಿಯೋ ಮುಖಾಂತರ ರೆಕಾರ್ಡ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ತುಂಬ ಜನಕ್ಕೆ ಶೇರ್ ಮಾಡಿದ್ದಾರೆ. ಮತ್ತು ಆ ವೈಫ್ದು ಬಾಡಿ ಮೇಲೆ ಕೂಡ ನಮಗೆ 2-3 ಬ್ಲಡ್ ಇಂಜರಿ ಕೂಡ ಸಿಕ್ಕಿದೆ. ಅಲ್ಲಿ ಒಂದು ರಾಡ್ ಕೂಡ ಸಿಕ್ಕಿದೆ. ಕೊನೆಗೆ ತಂದೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೂಡ ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಹಸ್ಬೆಂಡ್ಗೆ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅಲ್ಲಿಂದ ಬೇರೆ ಸ್ಯಾಂಪಲ್ಸ್ ಇಲ್ಲಿ 2 ಬಿಯರ್ ಬಾಟಲ್ ನಮಗೆ ಸಿಕ್ಕಿದೆ ಆ ರೂಮಲ್ಲಿ. ಪ್ಲಸ್ ಅವ್ರದ್ದು ಫೋನ್ ಕೂಡ ಸೀಸ್ ಮಾಡಿದ್ದೀವಿ, ಗಂಡಂದು ಫೋನ್ ಸೀಸ್ ಮಾಡಿದ್ದೀವಿ. ಅದರಲ್ಲಿ ವೈಫ್ಗೆ ಬೇರೆ ಯಾರ ಜೊತೆ ಅಫೇರ್ ಇದ್ದಾಗ ಕೆಲವು ಡೌಟ್ಫುಲ್ ವೀಡಿಯೋಸ್ ಕೂಡ ನಮಗೆ ಸಿಕ್ಕಿದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವ ಸರ್ಕಮ್ಸ್ಟಾನ್ಸಸಲ್ಲಿ ಆಯಿತು, ಯಾವ ಮುಖಾಂತರ ಈ ಥರ ಮಾಡಿದ್ದಾನೆ
ಪ್ಲಸ್ ಬಿಯರಲ್ಲಿ ಏನಾದರೂ ಬೇರೆ ಸಸ್ಪೆಕ್ಟ್ ಸಬ್ಸ್ಟೆನ್ಸ್ ಇತ್ತು ಅಥವಾ ಬೇರೆ ಏನಾದರೂ ಇತ್ತು ಅದನ್ನು ಕೂಡ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ವಿ. ಆ ಪ್ರಕಾರ ನಾವು ಮುಂದೆ ಬಿಡಿಸಿದ್ವಿ. ಒಂದು ರೀತಿ ಕನ್ಫರ್ಮ್ ಆಯಿತು. ಹಸ್ಬೆಂಡ್ ಅವ್ರದ್ದು ವೈಫ್ದು ಇದು ಆ ಥರ ವೀಡಿಯೋ ಜೊತೆಗೆ ಅವ್ರದ್ದು ಇಲ್ಲಿಗಲ್ ಅಫೇರ್ದು ವೀಡಿಯೋ ಕೂಡ ತುಂಬ ಜನಕ್ಕೆ ಅವರೇ ವಾಟ್ಸಪ್ ಮುಖಾಂತರ ಕಳಿಸಿದ್ದಾರೆ. ಇವನಿಗೆ ಹಸ್ಬೆಂಡ್ ಅವರು ಅವ್ರ ಫೋನ್ ಮುಖಾಂತರ ಬೇರೆ ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಅಂದರೆ ಇಲ್ಲಿಗಲ್ ಅಫೇರ್ ಇದ್ದು ಇಲ್ಲಿಗಲ್ ಅಫೇರ್ದು ವಿಡಿಯೋ ಹಸ್ಬೆಂಡ್ಗೆ, ನಮ್ಮ ಅಕ್ಯೂಸ್ಗೆ ಅವ್ರ ವೈಫ್ ಫೋನಲ್ಲಿ ಸಿಕ್ತು, ಕೆಲವು ವಿಡಿಯೋಸ್ ಸಿಕ್ತು. ಆ ವಿಡಿಯೋಸ್ ಇವನು ಅಕ್ಯೂಸ್ ಅವ್ರ ಫೋನಲ್ಲಿ ತಗೊಂಡು ಅವ್ರು ಕೆಲವು ಫ್ರೆಂಡ್ಸ್ಗೆ ಕಳಿಸಿದ್ದಾರೆ. ಅಂದರೆ ಅದು ಅಸಲಿ ವಿಡಿಯೋ ಇತ್ತು ಆ ಥರ. ಮತ್ತು ಅವ್ರ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. ನಮಗೆ ಗೊತ್ತಿತ್ತು ಈ ಥರ ಅಫೇರ್ ಇದೆ. ಹುಡುಗಿನ ಫ್ಯಾಮಿಲಿ ಕೂಡ ಒಪ್ಪಿದ್ದಾರೆ. ಮಗು ಎಷ್ಟು 3 ವರ್ಷದ? 3 to 4 ಇಯರ್ಸ್ ಮಧ್ಯದಲ್ಲಿ ಇದೆ. ಅಂದರೆ ಈಗ 6 ವರ್ಷ ಮದುವೆ ಆದಲ್ಲಿ 4 ವರ್ಷ ಇವನ ಜೊತೆ ಇದ್ದು 2 ವರ್ಷದಿಂದ ತವ್ರ ಮನೇಲಿ ಇತ್ತು ಸರ್. 2 ವರ್ಷ ತವ್ರ ಮನೆಗೆ ಗೊತ್ತಿಲ್ಲ. 2 ವರ್ಷದಿಂದ ಸ್ವಲ್ಪ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಲಾಸ್ಟ್ 1.5 ಮಂತ್ ಇಲ್ಲ, ಈ ಘಟನೆಗಿಂತ ಲಾಸ್ಟ್ 1.5 ಮಂತ್ ಹಿಂದೆ ತವ್ರ ಮನೆಯಲ್ಲಿ ನಿನ್ನೆ ಕರ್ಕೊಂಡು ಈಗ ಎಕ್ಸಾಕ್ಟ್ ಆಗಿ ನಿನ್ನೆ ಆಗಿರುವಂಥ ಟೈಮಿಂಗ್ ಸುಮಾರು 5:40-5:45 ನಾವು ವಾಟ್ಸಪ್ ಕಾಲ್ ಮುಖಾಂತರ ಇವರಿಗೆ ಏನು ವಾಟ್ಸಪ್ಪಲ್ಲಿ ವಿಡಿಯೋ ಏನು ಕಳಿಸಿದ್ದಾರೆ ಗಂಡ ಹುಡುಗಿ ಅವ್ರ ವೈಫ್ ತಂದೆಗೆ. ಆ ಪ್ರಕಾರ ಟೈಮ್ 5:43 ಇತ್ತು. ಸುಮಾರು ಅದೇ ಟೈಮ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ನಾವು ಅಂದ್ಕೊಂಡ್ವಿ. ಅದೇನೋ ವಿಡಿಯೋ ಕರೆ ಮಾಡಿ ಅವೇನು ಹಾಕಿ ಅಫೇರ್ ಇಟ್ಕೊಂಡಿದ್ಲಲ್ಲ ಆ ಹುಡುಗನಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ದಾನಂತೆ, ಅವನಿಗೂ ವಿಡಿಯೋ ಹಾಕಿದ್ದಾನೆ. ಚೆಕ್ ಮಾಡಬೇಕು. ಅವ್ರ ಫೋನ್ ನಾವು ತೊಗೊಂಡಿದ್ದೀವಿ, ಎಕ್ಸ್ಟ್ರಾಕ್ಷನ್ಗೆ ಹಾಕಿದ್ವಿ. ಯಾರ್ಯಾರು ಕಾಲ್ ಮಾಡಿದ್ದಾರೆ, ಏನಿದೆ, ಏನೋ ರಿಲೇಟೆಡ್ ಡೇಟಾ ಇದೆ ಅದನ್ನು ಕೂಡ ನಾವು ಏನು ಇದು ಆ್ಯಕ್ಚುಲಿ ಇದು ಸಿಟ್ಟಲ್ಲಿ ಅಂತ ಆಗಿರುವಂಥದ್ದು ಅಥವಾ ಏನೋ ಎಕ್ಸಾಕ್ಟ್ ಪ್ಲಾನ್ ಮಾಡಿನ ಕರ್ಕೊಂಬಂದ ಅನ್ಸಲ್ಲ? ಎರಡೂ ಇರ್ಬೋದು. ನಾವು ಪೊಲೀಸ್ ಕಸ್ಟಡಿ ತಗೊಂಡು ಡಿಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಡೆತ್ ಆಗುವಾಗ ರೂಮ್ ಒಳಗೆ ಗಂಡ ಮತ್ತು ಹೆಂಡತಿ ಇಬ್ಬರೇ ಇದ್ದರು, ಬೇರೆ ಯಾರೂ ಇರಲಿಲ್ಲ. ಸೊ ನಮಗೆ ಪ್ರೈಮ್ ಸಸ್ಪೆಕ್ಟ್ ಅಥವಾ ಪ್ರೈಮ್ ಅಕ್ಯೂಸ್ ನಾವು ಯಾರು ಹೇಳ್ತೀವಿ ಅವ್ರು ನಮ್ಮ ಕಸ್ಟಡಿಗೆ ಸಿಕ್ಕಿದ್ದಾನೆ. ಅವ್ರು ಯಾವ ಸರ್ಕಮ್ಸ್ಟಾನ್ಸಲ್ಲಿ ಆಯಿತು, ಪ್ಲಾನಿಂಗ್ ಇತ್ತು ಅಥವಾ ಏನಿತ್ತು, ಈಗ ನಾವು ಪೊಲೀಸ್ ಕಸ್ಟಡಿ ತಗೊಂಡು ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಒಂದು ಮಾಹಿತಿ ಸರ್, ಅನುಮಾನ ಅಂದರೆ ಈಗ ತಾನಾಗೆ ಅಥವಾ ಆಕಿ ನೇಣು ಹಾಕೊಂಡ್ಲ ಅಥವಾ ಈ ಥರ ಇವನೇನೋ ಕಟ್ಟಿಗೆ ತಗೊಳ್ಳೋದು ಆಮೇಲೆ ಇವನೇ ನೇಣು ಹಾಕಿದಾನ ಅಂತ ಚೆಕ್ ಮಾಡ್ತೀವಿ. ಅದನ್ನು ಹೇಳ್ತಾ ಇದ್ದೀನಿ ನಾನು. ಆ ರೂಮಲ್ಲಿ ಇಬ್ಬರು ಅಷ್ಟೇ ಇದ್ದರು, ಅದು ಕನ್ಫರ್ಮ್ ಇದೆ. ಪ್ಲಸ್ ವಿಡಿಯೋ ಅಲ್ಲಿ ಆ ಇನ್ಸಿಡೆಂಟು ಕೊನೆ ಪಾರ್ಟ್ ಮಾತ್ರ ರೆಕಾರ್ಡ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾವ ರೀತಿ ಘಟನೆ ನಡೆದಿದ್ದು, ಏನಾಯಿತು ಅಂತ ನಾವು ಈಗ ಚೆಕ್ ಮಾಡ್ತೀವಿ. ಅದರಲ್ಲಿ ಇನ್ನೊಂದು ಆ್ಯಂಗಲ್ ಏನಿರ್ಬೋದು, ಅವರು ಬಿಯರ್ ಬಾಟಲ್ ಏನು ಸಿಕ್ಕಿದೆ, ಯಾರು ಕೊಡ್ತಿದ್ದಾರೆ, ಇವರು ಕೂಡ ಕೊಡ್ತಿದ್ದಾರೆ, ಅಥವಾ ಏನಾದರೂ ಅದರಲ್ಲಿ ಏನಾದರೂ ಆ ಥರ ಸಬ್ಸ್ಟೆನ್ಸ್ ಇತ್ತು, ಅದನ್ನು ಕೂಡ ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾತ್ರ ಚೆಕ್ ಮಾಡ್ತೀವಿ. ಅಂದರೆ ಬೇರೆ ತಮ್ಮ ಪತ್ನಿಗೂ ಕೊಡಿಸಿದಾನ ಚೆಕ್ ಮಾಡ್ತೀವಿ. ಈಗ ಪೋಸ್ಟ್ಮಾರ್ಟಮಲ್ಲಿ ಸ್ಟಮಕ್ ಕಂಟೆಂಟ್ ನಮಗೆ ಸಿಗುತ್ತೆ, ಎಫ್ ಕನ್ಸಲ್ಟಿ ಚೆಕ್ ಮಾಡಿಸ್ತೀವಿ. ಅಂದರೆ ರಿಪೀಟೆಡ್ಲಿ ಜಗಳ ಆಗ್ತಾನೆ ಇತ್ತು ಅಂತ ಲಾಸ್ಟ್ 6 ಇಯರ್ಸಿಂದ ಮದುವೆ ಆದ ನಂತರ ಲಾಸ್ಟ್ 2 ಇಯರ್ಸಿಂದ ಜಗಳ ಆಗ್ತಾ ಇತ್ತು ಅಂತ ಅವ್ರ ತಂದೆಯವರು ಈ ಕಡೆ ಅವ್ರ ಕಂಪ್ನಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಇವೊಂದು ಕೆಲಸ ಕಾರ್ಯ ಇವರು ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಹಸ್ಬೆಂಡ್. ಅಲ್ಲಿ ಬ್ಯಾಂಗ್ಳೂರಲ್ಲಿ ಆ ಕಡೆ ಈ ಕಡೆ ಕೆಲಸ ಮಾಡ್ತಾ ಇದ್ದ. ಮತ್ತು ಇವರು ಹೌಸ್ ವೈಫ್ ಥರನೇ ಇತ್ತು. ಅಂದರೆ 2 ವರ್ಷ ಬೆಂಗಳೂರಲ್ಲಿ ಇದ್ದ ಅಂತ ಆ ಟೈಮಲ್ಲಿ ಕೆಲವು ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಲಾಂಗ್ ಟೈಮ್ ಬ್ಯಾಂಗ್ಳೂರಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅದು ಇಲ್ಲಿಗಲ್ ಅಫೇರ್ ಅಂದರೆ 2 ವರ್ಷದಿಂದ ಅಷ್ಟೇ ಇತ್ತ ಅಥವಾ ಮ್ಯಾರೇಡ್ಗಿಂತ ಮುಂಚೆನೇ ಇತ್ತ? ಚೆಕ್ ಮಾಡಬೇಕು. ಅವರು ಯಾರ ಜೊತೆ ಇಲ್ಲಿಗಲ್ ಅಫೇರ್ ಇತ್ತು, ಅವ್ರ ತವ್ರ ಮನೆ ಹತ್ತಿರನೇ ಅವ್ರ ಮನೆ ಇದೆ, ಅಲ್ಲಿ ಮುಂಚೆಯಿಂದ ಕಾಂಟ್ಯಾಕ್ಟ್ ಇತ್ತು ಅಂತ ಫ್ಯಾಮಿಲಿ ಕೂಡ ಹೇಳ್ತಾ ಇದ್ದಾರೆ. ಬಟ್ ಏನಿತ್ತು ಅದು ಚೆಕ್ ಮಾಡಬೇಕು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.